ಬಂಧುಗಳೇ, ದಿನದಿಂದ ದಿನಕ್ಕೆ ನಮ್ಮ ಗಿಲ್ಲಿ ನಟರಾಜ್ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಸಾಗ್ತಾ ಇದೆ. ಗಿಲ್ಲಿ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಥವಾ ರೋಡಲ್ಲಿ ಸಿಗಲಿ ಅವರ ಜೊತೆ ಸೆಲ್ಫಿಗಾಗಿ ಜನರು ಮುಗಿ ಬೀಳುತ್ತಿದ್ದು, ಅದರಲ್ಲೂ ಹೆಣ್ಣು ಮಕ್ಕಳ ಫ್ಯಾನ್ಸ್ಗಳು ಮಾಡಿರುವ ರಂಪಾಟ ಗಿಲ್ಲಿಯವರ ಮಾತಲ್ಲಿ ಕೇಳಿ. ಹೆಣ್ಮಕ್ಳು ರೌಡಿ ಜಮೆ ಮಾಡ್ತಾರೆ. ನೀನ್ ಗಾಡಿಲಿ ಸೆಲ್ಫಿ ಕೊಟ್ಬಿಟ್ಟು ಹೋಗ್ಬೇಕು, ಹೆಂಗೋಯ್ತೆ ನೋಡ್ತೀನಿ ಅಂತೆಲ್ಲ. ಗಿಲ್ಲಿ ನಟರಾಜ್ ಅವರ ಮಾತಲ್ಲೇ ನೀವು ಕೇಳಿದ್ರಲ್ಲ, ಏನಿದು ಸಮಾಚಾರ, ಏನಿದು ವಿಷಯ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಿಗ್ ಬಾಸ್ ಅನ್ನೋ ವೇದಿಕೆ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ವರದಾನವಾಗಿ ಹೋಗಿದೆ. ನಮ್ಮ ಗಿಲ್ಲಿ ನಟರಾಜ್ ಅವರು ಬಿಗ್ ಬಾಸ್ನ ಗೆದ್ದು ತಿಂಗಳುಗಳೇ ಉರುಳಿ ಹೋಗಿವೆ. ಅನೇಕ ವರ್ಷಗಳಿಂದ ನಾವು ಬಿಗ್ ಬಾಸ್ ಅನ್ನು ಗಮನಿಸ್ತಿದ್ದೇವೆ, ಆದರೆ ಈ ರೀತಿಯ ಫ್ಯಾನ್ ಕ್ರೇಜನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ನಮ್ಮ ಗಿಲ್ಲಿ ನಟರಾಜ್ ಅವರು ಯಾವುದೇ ಕಾರ್ಯಕ್ರಮಕ್ಕೋದ್ರೂ ಕೂಡ ಜನರ ಸಾಗರವೇ ಸೇರ್ತಾ ಇದೆ. ನಂತರ ಗಿಲ್ಲಿ ಅವರ ಫ್ಯಾನ್ಸ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಗಿಲ್ಲಿ ಅವರು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ಅಭಿಮಾನಿಗಳು ಮಾಡುವ ರಂಪಾಟಗಳ ಸಂಖ್ಯೆನೂ ಕೂಡ ಅಷ್ಟಿಷ್ಟಲ್ಲ. ಅವರು ಏನೇ ಮಾಡಿದ್ರೂ ಕೂಡ ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದಿಕ್ಕೆ ಬರೋ ಅಭಿಮಾನಿಗಳಿಗೆ ಯಾವುದೇ ರೀತಿಯ ನೋವನ್ನು ಉಂಟು ಮಾಡದೆ, ಅಭಿಮಾನಿಗಳ ಮನಸ್ಸಿಗೆ ನೋಯಿಸದೆ ಅವರನ್ನ ಪ್ರೀತಿಯಿಂದ ತನ್ನ ತರಕ್ಕೆ ಕರೆದು ಅವರಿಗೆ ಸೆಲ್ಫಿಯನ್ನ ನೀಡಿ ಅವರನ್ನ ಹೃದಯಪೂರ್ವಕವಾಗಿ ಮಾತನಾಡಿಸ್ತಾರೆ ನಮ್ಮ ಗಿಲ್ಲಿ ನಟರವರು. ನಾವು ನೀವಾಗಿದ್ರೆ ಯಾರಿಗಾದರೂ ಈ ರೀತಿಯ ಕ್ರೇಜ್ ಉಂಟಾಗಿದ್ರೆ ನಮಗೆ ಕೊಂಬರ್ತಿತ್ತೇನೋ, ಆದರೆ ನಮ್ಮ ಗಿಲ್ಲಿ ನಟರಾಜ್ ಅವರು ಮಾತ್ರ ಎಲ್ಲರನ್ನ ಪ್ರೀತಿಯಿಂದಲೇ ಕಾಣ್ತಾ ಇದ್ದಾರೆ. ತಮ್ಮ ಗೆಲುವನ್ನ ಅಭಿಮಾನಿಗಳ ಶಿಕ್ಷೆ ಎನ್ನುವ ರೀತಿ ವರ್ತಿಸ್ತಾ ಇದ್ದಾರೆ. ಅಭಿಮಾನಿಗಳನ್ನ ಗಳಿಸಿದ್ದು ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಭಿಮಾನಿಗಳು ಕೊಡೋ ಗಿಫ್ಟ್ಗಳನ್ನು ಕೂಡ ಪ್ರೀತಿಯಿಂದಲೇ ಸ್ವೀಕರಿಸ್ತಾ ಇದ್ದಾರೆ. ಒಬ್ಬ ಸಿನಿಮಾ ನಟನಿಗೆ ಇರುವಷ್ಟು ಅಭಿಮಾನಿಗಳಿಗಿಂತಲೂ ಹೆಚ್ಚಿನ ಅಭಿಮಾನಿ ವರ್ಗವನ್ನ ನಮ್ಮ ಗಿಲ್ಲಿಯವರು ಗಳಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅವರು ಜರ್ನಿಯಲ್ಲಿರುವಾಗ ನಡುವೆ ಎಲ್ಲಾದರೂ ಕಂಡ್ರೆ ಬಾಯ್ಸಾಗಿದ್ರೆ ಅವರನ್ನು ನಿಲ್ಲಿಸಿ ಅಣ್ಣ ನನಗೊಂದು ಫೋಟೋ ಕೊಡು ಅಂತ ಕೇಳಿ ಸಾಮಾನ್ಯವಾಗಿ ಫೋಟೋವನ್ನು ಅವರ ಜೊತೆ ತೆಗೆಸ್ಕೊಳ್ತಾರಂತೆ. ಆದರೆ ಇಲ್ಲೊಂದು ವಿಶೇಷ ವಿಷಯವನ್ನು ನಮ್ಮ ಗಿಲ್ಲಿಯವರು ಹೆಣ್ಮಕ್ಕಳು ಅಭಿಮಾನಿಗಳ ಬಗ್ಗೆ ಹಂಚಿಕೊಂಡಿದ್ದು ಎಲ್ಲರನ್ನ ನಗೆಲೆಗಡಲಿನಲ್ಲಿ ತೇಲಿಸಿದ್ದಾರೆ. ಅದೇನಪ್ಪ ಅಂದರೆ ಗಿಲ್ಲಿಯವರು ಯಾರಾದರೂ ಗಂಡು ಮಕ್ಕಳು ಸೆಲ್ಫಿ ಕೇಳೋದ ಹುಡುಗರು ಗಾಡಿನೆಲ್ಲ ಅಡ್ಡಾಕ್ಬಿಟ್ಟು ಅಣ್ಣ ಒಂದು ಫೋಟೋ ಇದ್ ಮಾಡಿ ನೋಡಿದೀನಿ. ಇಲ್ಲಿ ಹೆಣ್ಮಕ್ಳು ರೌಡಿ ಜಮೆ ಮಾಡ್ತಾರೆ. ನೀನ್ ಗಾಡಿಲಿ ಸೆಲ್ಫಿ ಕೊಟ್ಬಿಟ್ಟು ಹೋಗ್ಬೇಕು, ಹೆಂಗೋಯ್ತೆ ನೋಡ್ತೀನಿ ಅಂತೆಲ್ಲ. ಆಂಟಿ ನೀವೇ ಕೇಳಿದ್ರಲ್ಲ, ಹೆಣ್ಣು ಮಕ್ಕಳು ಅಭಿಮಾನಿಗಳು ಗಿಲ್ಲಿಯವರಿಗೆ ಆವಾಜ್ ಹಾಕೋ ರೀತಿ ಫೋಟೋ ಸೆಲ್ಫಿ ಕೇಳ್ತಾರಂತೆ. ಇದು ಎಲ್ಲರನ್ನ ನಗೆ ಗಡಲಿನಲ್ಲಿ ತೇಲಿಸುವಂತೆ ಮಾಡಿದ್ದು. ಈಗ ನಾವೇ ನೋಡೋಣ, ಹೆಣ್ಮಕ್ಳ ಅಭಿಮಾನಿಗಳು ಜಾಸ್ತಿ ಇದ್ದಾರ, ಗಂಡು ಮಕ್ಕಳು ಅಭಿಮಾನಿಗಳು ಗಿಲ್ಲಿಯವರಿಗೆ ಜಾಸ್ತಿ ಇದ್ದಾರ? ನೋಡೋಣ, ಕಾಮೆಂಟ್ ಮಾಡಿ ಗಿಲ್ಲಿ ಅಂತ ನಾವೇ ಟೆಸ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.